ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವಾಣಿ ಅಂತ. ವಾಣಿ ಮೇಡಮ್, ನೀವು ಅವೇಕಲ್ಲಿ ಏನಾಗಿ ಕೆಲಸ ಮಾಡ್ತಿದ್ದೀರಾ? ನಾನು ಇಲ್ಲಿ ಅವೇಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀರಾ. ಅವೇಕ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಈ ಸಂಸ್ಥೆ ಒಂದು NGO ಸಂಸ್ಥೆ ಆಗಿದ್ದು ಅಂಧ ಮಕ್ಕಳಿಗೆ ಇಲ್ಲಿ ಉಚಿತವಾಗಿ ಎಜುಕೇಷನ್ನು, ಅಕಾಮಡೇಷನ್ನು, ಆಮೇಲೆ ಉಚಿತವಾಗಿ ಊಟ ಎಲ್ಲ ಈ ಸಂಸ್ಥೆಯಿಂದ ಅನುಕೂಲ ಸಿಗುತ್ತೆ, ಸೌಲಭ್ಯಗಳಿದೆ ಮಕ್ಕಳಿಗೆ, ಅಂಧ ಮಕ್ಕಳಿಗೆ. ಈ ಸಂಸ್ಥೆಯಲ್ಲಿ ಕಂಪ್ಯೂಟರ್ ತರಬೇತಿ ಎಲ್ಲ ಇದೆ. ಇಲ್ಲಿ ಬೇಸಿಕ್ಕು ಅಡ್ವಾನ್ಸ್ಡು ಎಲ್ಲ ಹೇಳ್ಕೊಡ್ತಾರೆ ಕಂಪ್ಯೂಟರ್ ಕೋರ್ಸಸ್ಸಲ್ಲಿ, ಫ್ರೀಯಾಗಿ ಇದೆ ಅದೂ. ಮತ್ತು ಈ ಸಂಸ್ಥೆಯಿಂದ ಮಕ್ಕಳಿಗೆ ಕಾಲೇಜಿಗೆಲ್ಲ ಸಂಸ್ಥೆ ಮುಖಾಂತರನೇ ಕಾಲೇಜ್ ಫೀಸ್ ಎಲ್ಲ ಕಟ್ಬಿಟ್ಟು ಮಕ್ಕಳಿಗೆ ಸೇರಿಸ್ತೀವಿ, ನಾವೇ ಅಡ್ಮಿಷನ್ ಎಲ್ಲ ಮಾಡಿಸ್ತೀವಿ. ಮತ್ತು ಮಕ್ಕಳಿಗೆ ಇಲ್ಲಿ ಸಂಗೀತ ಕ್ಲಾಸಸ್ ಹೇಳ್ಕೊಡ್ತೀವಿ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಹೇಳ್ಕೊಡ್ತೀವಿ, ಭಗವದ್ಗೀತಾ ಕ್ಲಾಸಸ್ ಇರುತ್ತೆ, ಫೈರ್ಲೆಸ್ ಕುಕ್ಕಿಂಗ್ ಕ್ಲಾಸಸ್ ಇರುತ್ತೆ. ಆ ಥರ ಎಲ್ಲ ಇದೆ ಸೌಲಭ್ಯಗಳು. ಮತ್ತು ಇಲ್ಲಿ ಮಕ್ಕಳಿಗೆ ಎಜುಕೇಷನಿಗೆ ಏನಾದರೂ ಬುಕ್ಸ್ಗಳು ಬೇಕಂದರೆ ಬುಕ್ಸ್ಗಳು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಲೈಬ್ರರಿ ಇದೆ ನಮ್ಮ ಅವೇಕ್ ಸಂಸ್ಥೆಯಲ್ಲಿ. ಮತ್ತು ಮಕ್ಕಳಿಗೆ ಏನಾದರೂ ನೋಟ್ಸ್ ಎಲ್ಲ ಬೇಕು ಅಂದರೆ ಬ್ರೈಲ್ ಪ್ರಿಂಟರ್ ಇದೆ, ನಮ್ಮ ಸಂಸ್ಥೆಯೇ ಪ್ರಿಂಟ್ ಮಾಡಿ ಕೊಡ್ತೀವಿ. ಅವ್ರಿಗೆ ಯಾವುದು ರಿಕ್ವೈರ್ಮೆಂಟ್ಸ್ ನೋಡಿಕೊಂಡು ಪ್ರಿಂಟ್ ಮಾಡಿ ಕೊಡ್ತೀವಿ. ಮತ್ತು ಅವರಿಗೇನಾದರೂ ಸ್ಕ್ರೈಬ್ ಬೇಕು ಎಕ್ಸಾಮ್ ಬರೆಯೋಕ್ಕೆ ಅಂದರೆ ಅವರಿಗೆ ಸ್ಕ್ರೈಬ್ ಕೂಡ ನಾವೇ ಅರೇಂಜ್ ಮಾಡಿ ಕೊಡ್ತೀವಿ ಸಂಸ್ಥೆಯಿಂದನೇ. ಮತ್ತು ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಏನಾದರೂ ಓದೋದಕ್ಕೆ ಕಷ್ಟ ಆಗ್ತಿದೆ, ಇದ್ರದ್ದೆಲ್ಲ ಸಬ್ಜೆಕ್ಟ್ದೆಲ್ಲ ಅರ್ಥ ಆಗ್ತಿಲ್ಲ ಅಂದರೆ ಟೀಚರ್ಸ್ ಕೂಡ ನಾವು ಟ್ಯೂಷನ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೀವಿ ಸಂಸ್ಥೆಯಿಂದ. ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ಡಲ್ ಇದ್ದಾರೆ ಅದೆಲ್ಲ ನೋಡಿಕೊಂಡು ಕೊಡ್ತೀವಿ. ಮತ್ತು ಕಾಲೇಜಲ್ಲೆಲ್ಲ ವಿಚಾರಿಸ್ತಿರ್ತೀವಿ, ಮಕ್ಕಳು ರೆಗ್ಯುಲರಾಗಿ ಬರ್ತಿದ್ದಾರಾ ಏನು ಎಲ್ಲ ವಿಚಾರಿಸ್ತಿರ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಗುರುದಾಸ್ ಸರ್ರು ಮತ್ತು ಅನಿತಾ ಮೇಡಮ್ ಅಂತೂ ಮಕ್ಕಳನ್ನ ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಈ ಥರದ್ದೆಲ್ಲ ಕಾಳಜಿ ಎಲ್ಲ ಅವರು ವಹಿಸ್ತಾರೆ, ಮುತುವರ್ಜಿ ವಹಿಸಿ ಮಕ್ಕಳಿಗೆ ಆಗಾಗ ಹೆಲ್ತ್ ಕ್ಯಾಂಪು ಮಾಡ್ತಾರೆ. ಇಲ್ಲಿ ಮಕ್ಕಳಿಗೇನಾದರೂ ಅಗತ್ಯವಾಗಿರೋ ಟ್ರೀಟ್ಮೆಂಟ್ ಬೇಕಂದರೆ ಎಲ್ಲನೂ ಮಾಡಿಸ್ಕೊಡ್ತೀವಿ ಸಂಸ್ಥೆಯಿಂದನೇ. ಮತ್ತು ಏನಾದರೂ ಆಗಾಗ ಹುಷಾರು ತಪ್ಪಿದ್ರೆ ಅಥವಾ ಏನಾದರೂ ಮಾಡಿದ್ರೆ ಅವ್ರನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ನೋಡ್ಕೊಳ್ತೀವಿ ಸಂಸ್ಥೆಯಿಂದನೇ. ಇಲ್ಲಿ ನಾವು ಬಳಸೋ ಪದಾರ್ಥಗಳಾಗಲಿ, ದಿನಸಿ ಪದಾರ್ಥಗಳು, ತರಕಾರಿಗಳಾಗಲಿ ಎಲ್ಲ ಶುದ್ಧವಾಗಿರೋದನ್ನೇ ಬಳಸೋದು, ಕ್ಲೀನಾಗಿರೋದನ್ನ. ಅದು ಅಲ್ಲದೆ ನಾವು ಸಂಸ್ಥೆಯಿಂದ ಮಕ್ಕಳನ್ನ ಹೊರಗಡೆ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಿರ್ತೀವಿ ಆಗಾಗ. ಮತ್ತು ಹೋಟೆಲ್ಸಿಗೆ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಕೊಡಿಸೋದು, ಊಟ ಎಲ್ಲ ಮಾಡಿಸೋದು ಮಾಡ್ತೀವಿ. ಮತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ಮಾಲ್ಗೆ ಕರ್ಕೊಂಡು ಹೋಗಿ ಶಾಪಿಂಗ್ ಎಲ್ಲ ಹೇಗೆ ಮಾಡೋದು ಅಂತೆಲ್ಲ ಅವ್ರಿಗೆ ಮೊಬಿಲಿಟಿ ಟ್ರೈನಿಂಗ್ ಆ ಥರದ್ದೆಲ್ಲ ಮಾಡಿಸ್ತೀವಿ ಸಂಸ್ಥೆಯಿಂದ. ಇದ್ರ ಜೊತೆಗೆ ಮಕ್ಕಳಿಗೆ ಬೇಕಾಗಿರೋ ಆಕ್ಸೆಸರೀಸ್ ಬೇಕಿರುತ್ತೆ, ಕೇನ್ಸ್ ಬೇಕಿರುತ್ತೆ, ಅವರಿಗೆ ಬ್ರೈಲ್ ಸ್ಲೇಟ್ಸ್ ಬೇಕಿರುತ್ತೆ, ಮತ್ತು ಮೊಬೈಲ್ ಫೋನ್ ಬೇಕಿರುತ್ತೆ, ಹೆಡ್ಫೋನ್ಸ್ ಬೇಕಿರುತ್ತೆ. ಅದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಬಟ್ಟೆಗಳದಾಗಲಿ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಗುರುದಾಸ್ ಸರು, ಅನಿತಾ ಮೇಡಮ್ಮು. ಸಂಸ್ಥೆ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದೆ. ಇಲ್ಲಿನ ಮಕ್ಕಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಮಕ್ಕಳು ಕೂಡ ಒಳ್ಳೆಯವರಿದ್ದಾರಮ್ಮ, ಎಲ್ಲ ಡಿಸಿಪ್ಲಿನ್ ಆಗಿರ್ತಾರೆ, ತುಂಬ ಡೀಸೆಂಟಾಗಿರ್ತಾರೆ. ಅವರಾಯಿತು, ಅವ್ರ ಕೆಲಸ ಆಯಿತು, ಬಂದು ಊಟ ಮಾಡೋದು, ತಿಂಡಿ ತಿನ್ನೋದಾಗಲಿ, ಬಂದೇನಾದರೂ ಡೌಟ್ಸ್ ಇದ್ದರೆ ಕೇಳೋದಾಗಲಿ ಎಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ಏನು ಅಗತ್ಯ ಇರುತ್ತೆ ಅದು ಬಂದು ಕೇಳ್ತಾರೆ, ನಾವು ಮಾಡಿಕೊಡ್ತೀವಿ. ಒಳ್ಳೆ ಮಕ್ಕಳಿದ್ದಾರೆ ಮತ್ತು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಕೆಲವರು KAS ಓದ್ತಿದ್ದಾರೆ, ಕೆಲವರು MBA ಮಾಡ್ತಿದ್ದಾರೆ, ಕೆಲವರು IAS, UPSC, KPSC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ದಾರೆ, BEd ಮಾಡ್ತಿದ್ದಾರೆ. ತುಂಬ ಇಂಟೆಲಿಜೆಂಟ್ ಇದ್ದಾರೆ ಮಕ್ಕಳು. ಮತ್ತು ಇಲ್ಲಿ ಕೆಲವರು ಡೋನರ್ಸ್ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ, ಬರ್ಡೇಗಳು ಸೆಲೆಬ್ರೇಟ್ ಮಾಡ್ತಾರೆ, ಆ್ಯನಿವರ್ಸರಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಕಂಪನಿಗಳು ಬಂದು ಇಲ್ಲಿ ಆ್ಯನಿವರ್ಸರಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಸುಮಾರು ಫಂಕ್ಷನ್ಗಳು ನಡೀತಿರುತ್ತೆ. ಕೆಲವರು ಅವರು ನೆನಪಿಗೋಸ್ಕರ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಅವೇಕ್ ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೆ ಸಹಾಯ ಆಗಲಿ, ಉಪಯೋಗ ಆಗಲಿ ಅಂತ ಇಷ್ಟೆಲ್ಲ ಇನಿಷಿಯೇಟಿವ್ಸ್ ತಗೊಂಡು ಮಕ್ಕಳಿಗೆ ಹೆಲ್ಪ್ ಮಾಡ್ತಿದೆ. ಈ ಅವೇಕ್ ಫೌಂಡೇಶನ್ನಲ್ಲಿ ನೀವು ಭಾಗಿಯಾಗಿರೋದಕ್ಕೆ ಮತ್ತು ಇಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಏನು ಅನಿಸುತ್ತೆ? ನನಗೆ ತುಂಬ ಹೆಮ್ಮೆ ಅನಿಸುತ್ತಮ್ಮ. ಯಾಕೆಂದರೆ ಇಲ್ಲಿ ಈ ಥರ ಮಕ್ಕಳಿಗೆಲ್ಲ ಸೇವೆ ಮಾಡೋದು ಕೂಡ ಪುಣ್ಯದ ಕೆಲಸ. ಮತ್ತು ಅವೇಕ್ ಸಂಸ್ಥೆ ಸಮಾಜದಲ್ಲಿ ವಿಜುವಲಿ ಚಾಲೆಂಜ್ಡ್ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದೆ, ಮುಂದೆನೂ ಯಾವತ್ತೂ ನಿಲ್ಲುತ್ತೆ. ಅವೇಕ್ ಮುಂದೆ ಹೇಗಿರಬೇಕು ಅಂತ ನೀವು ಬಯಸ್ತೀರಾ? ಅವೇಕ್ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಮತ್ತು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಹೊರ ದೇಶಗಳಲ್ಲೂ ಅವೇಕ್ ಸಂಸ್ಥೆ ಬ್ರಾಂಚಸ್ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಇನ್ನೂ ಎಷ್ಟೊಂದು ಜನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಈ ಸಂಸ್ಥೆ ಬೆಳೆದಷ್ಟು, ಆ ಥರ ಆಸೆ ಪಡ್ತೀನಿ. ನನ್ನ ಇನ್ನೊಂದು ಆಸೆ ಏನಂದರೆ,
ಈಗ ನಾವು ರೆಂಟೆಡ್ ಬಿಲ್ಡಿಂಗಲ್ಲಿದ್ದೀವಿ ಅವೇಕ್ ಅವರು. ದಾನಿಗಳು ಮುಂದೆ ಬಂದರೆ ಹೆಲ್ಪ್ ಮಾಡಿದ್ರೆ, ನಾವು ಸ್ವಂತ ಬಿಲ್ಡಿಂಗ್ ಮಾಡಿದ್ರೆ ಅವೇಕ್ ಸಂಸ್ಥೆದು, ಆಗ ಇನ್ನೊಂದಷ್ಟು ಮಕ್ಕಳಿಗೆ ಇನ್ನೊಂದಷ್ಟು ಹೆಲ್ಪ್ ಮಾಡ್ಬೋದು, ಇನ್ನೊಂದಷ್ಟು ಮಕ್ಕಳಿಗೆ ಆಶ್ರಯ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಗುರುದಾಸ್ ಸರ್, ಅನಿತಾ ಮೇಡಮ್ಗೆ ಇನ್ನಷ್ಟು ದೇವರು ಹೆಚ್ಚೆಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಮಕ್ಕಳು ಅವರಿಂದ ಅವ್ರ ಸಪೋರ್ಟ್ ತಗೊಂಡು ಇನ್ನಷ್ಟು ಮಕ್ಕಳು ಬೆಳೀತಾರೆ ಅಂತ ನಾನು ಆಸೆ ಪಡ್ತೀನಿ. ತುಂಬ ಧನ್ಯವಾದಗಳು ಮ್ಯಾಮ್. ನಿಮ್ಮ ಹತ್ರ ಮಾತಾಡಿ ಇವತ್ತು ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.